ಹೋಗ್ತೇನೆ. ನಾವು ಒಂದು ಸಾರಿ 3 ದಿನ ಈ ಸ್ಥಳದಲ್ಲಿ ಉಪವಾಸದ ಪ್ರಾರ್ಥನೆ ಇದ್ದಾಗ ಅವ್ರು ಬಂದು ನಮ್ಮ ಮಧ್ಯದಲ್ಲಿ ಸಾಕ್ಷಿ ಹೇಳಿದ್ರು. ಅವರ ಜೀವಿತದಲ್ಲಿ ಸಾಕ್ಷಿಯನ್ನ ಕೇಳುವುದಾದ್ರೆ ಅದು ಭಯಂಕರವಾಗಿರುವಂತ ಸಾಕ್ಷಿ. ಡಾಕ್ಟರಿಂದ ಜನರಿಂದ ಕೈ ಬಿಡಲ್ಪಟ್ಟಾಗ್ಲೂ ದೇವರವ್ರನ್ನ ಕೈ ಬಿಡದೆ ಇವತ್ತು ನಮ್ಮ ಮಧ್ಯದಲ್ಲಿ ಆರೋಗ್ಯವಾಗಿ ಅವರನ್ನ ನಿಲ್ಲಿಸಿದ್ದಾನೆ. ಜೋರಿಗಳ ನಾಮಿನಲ್ರಿ ಈ ಸಮಯದಲ್ಲಿ ಬಂದಂತ ಸೇವಕರನ್ನ ಮತ್ತೆ ಅವ್ರ ತಂಡವಾಗಿ ಬಂದ ತಂಡವನ್ನು ನಮ್ಮ ಬೆತ್ತೇಲ್ ಕುಟುಂಬ ಪರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ನಾನು ವಂದಿಸ್ತೇನೆ. ಜೋರಿಗಳ ನಾಮಿನಲ್ರಿ ರೆವರೆಂಡ್ ವೆಂಕಟೇಶ್ ಸ್ವಾಮಿಯನ್ ಎಂಬುದಾಗಿ ಸೇವಕರ ಹೆಸರು ಈ ಸಮಯದಲ್ಲಿ ಅವರನ್ನ ನಾವು ತಟ್ಟಿ ಅವರಿಗೆ ನಾವು ಗಂಭೀರವಾಗಿ ನೀವು ಯಾರು ಎದ್ದು ಬರೆದು ವಾಕ್ಯ ಮುಗಿಯವರೆಗೂ ಬಹಳ ಗಂಭೀರವಾಗಿ ಕೂತು ದೇವರ ವಾಕ್ಯವನ್ನ ಕೇಳಿ. Hallelujah. Thank you Lord. Thank you Pastor. Hallelujah. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮೊದಲನೇದಾಗಿ ತಂದೆಯಾದ ದೇವರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಪವಿತ್ರಾತ್ಮನಿಗೂ ಹೃದಯಪೂರ್ವಕವಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಹಾಗೆ ಎರಡನೇದಾಗಿ ಈ ಒಂದು ಸುಂದರವಾದ ಅವಕಾಶವನ್ನು ಬೆತ್ತೇಲ್ ಪ್ರೇರಲ್ಲ ಪಾಸ್ಟರ್ ಅಂತ ರಾಜೇಶ್ ಪಾಸ್ಟರ್ಗೂ ಸಭೆಯರಿಗೂ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಹಾಗೆ ತುಂಬಾ ಸಂತೋಷ ಆಯ್ತು. ಯಾಕೆ ಸಂತೋಷ ಅಂದ್ರೆ ನಂದು ಅವ್ರು ಹೇಳ್ತಾ ಇದ್ರು ಈ ಚಾಮರಾಜನಗರದಿಂದ ಎಲ್ಲೋ ಹೋಗುತ್ತೆ ಬೀದರ್ಗೆ. ನಿಜವಾಗ್ಲು ಅದು ನಿಜ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಪಾಸ್ಟ್ ಹೇಳಿದ್ರು 3 ದಿನ ಇಲ್ಲಿ ಪ್ರಾರ್ಥನೆ ನಡೀತು, ಉಪವಾಸ. ಆಗ ನಾನು ಹಳೆ ಸಭೆಯಲ್ಲಿ ಬಂದಿದ್ದೆ. ಪಾಸ್ಟ್ ಗೊತ್ತಿದೆ ಗೊತ್ತಿಲ್ಲ, ಇವತ್ತು ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಇವತ್ತು ಅನೇಕ ಕಡೆ ನಾನು ಹೇಳ್ತೀನಿ, ಇದನ್ನು ಸಾಕ್ಷಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಚಾಮರಾಜನಗರ ಪ್ರಾರಂಭ ಆಗಿದ್ದೀನಿ. ಅವ್ರು ಹೇಳಿದ್ದು ನಿಜ. ಇವತ್ತು ಚಾಮರಾಜನಗರದಿಂದ ಕರ್ನಾಟಕದ 27 ಡಿಸ್ಟ್ರಿಕ್ಟ್ಗಳಲ್ಲಿ ಸುವಾರ್ತೆ ಸಾರೋದಕ್ಕೆ ದೇವರು ನನಗೆ ಅವಕಾಶ ಜೊತೆಗೆ ಇದೆಲ್ಲ ಸೀಕ್ರೆಟ್, ಆಳವಾದ ಸೀಕ್ರೆಟ್ ಹೇಳ್ತೀನಿ. ನಾನು ಬರ್ಬೇಕಾದ್ರೂ ಕೂಡ ನಾನು ರಕ್ಷಣೆ ಹೊಂದಿ ಅವಾಗನೇ ಸೇವೆ ಬಂದು ಸುಮಾರು 2 ವರ್ಷ ಆಗಿತ್ತು ಅನ್ಸುತ್ತೆ. 2 ವರ್ಷ 15ರಲ್ಲಿ ನನಗೆ ಆರ್ಡಿನೇಷನ್ ಆಯ್ತು. 2015 17ನಲ್ಲಿ ಆಕ್ಸಿಡೆಂಟ್ ಆಯ್ತು. 18 ಬಂದೆ ಅನ್ಸುತ್ತೆ. 2018ರಲ್ಲಿ ಬಂದಿದ್ದು. 3 ವರ್ಷ ಆಗಿತ್ತು ಅಷ್ಟೇ ಸೇವೆ ಬಂದು. ಅವಾಗ ಅದಕ್ಕೆ ಮುಂಚೆ ನಮ್ಮ ದೊಡ್ಡ ಪಾಸ್ಟರ್ ಜೊತೆ ಶ್ರೀಮಂತ ಸರ್ ಅಂತ ನಿಮ್ಗೆ ಗೊತ್ತಿದೆ.